ಅದರಲ್ಲೂ ವಿದ್ಯಾರ್ಥಿಗಳು, ಅದರಲ್ಲೂ ಮುಖ್ಯವಾಗಿ ಈ ಅಭ್ಯರ್ಥಿಗಳು ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕಂತೇಳಿ ಬೆನ್ನತ್ತಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ಗೃಹ ಮಿನಿಸ್ಟರ್ ಇದ್ದಂತಹ ಆಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಸಹಿತ ಸಾಕಷ್ಟು ಸಲ ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತೈತೆ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಆದರೆ ಆಗಬೇಕಲ್ಲ ವಾಸ್ತವವಾಗಿ ಅನ್ನೋದು ಈಗ ಮುಂದಿರೋ ಪ್ರಶ್ನೆ. ಇನ್ನೇನೋ ಈ ಇಡಿ ಒಳಗೆ ಕೆಲವೊಂದಿಷ್ಟು ಡೈರಿಗಳು ಸಿಕ್ಕವ, ಜ್ಞಾನೇಂದ್ರ ಅವರ ಕೈ ಬರೋದು ಸಿಕ್ಕಿದ್ದು, ಆ ಬರೋದ್ರೆ ಏನು ಬರೋದು, ಬ್ಯಾಂಕಿನ ವ್ಯವಹಾರಗಳು, ದುಡ್ಡು ಅಮೌಂಟ್ ಎಲ್ಲಿ ಎಷ್ಟೆಷ್ಟು ಅದ ಏನದ, ಇವೆಲ್ಲ ವಿಷಯಗಳಿರುತ್ತಿರುವಂಥ ಪುಸ್ತಕಗಳು ಸಿಕ್ಕಾವುದಿಲ್ಲ, ಪ್ರಿಂಟ್ ಹೊಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಮತ್ತೇನೇನು ಗಂಗ್ವಾರ್ ಇಲ್ಲದ ಅವರಿಲ್ಲ ಊರಲ್ಲೇ, ಅವರಿಲ್ಲದ ಮನೆಯಲ್ಲೇ ಸಾಕಷ್ಟು ಸರ್ಚು ಮಾಡಿದ್ದಾರೆ. ಕೆಲವೊಂದು ವಿಷಯಗಳು ವಸ್ತುಗಳು ಸಿಕ್ಕಿದವು ಅವ್ರಿಗೆ. ಇನ್ನು ಏನೇನು ಆಗ್ಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ IAS ಅಧಿಕಾರಿಯವರು ಗಂಗ್ವಾರ್ ಅವರು ಈ KPSC ಪರೀಕ್ಷೆ ನಿಯಂತ್ರಕರಾಗಿದ್ದರು. ನಿಯಂತ್ರಣ ಮಾಡೋದು ಗೊತ್ತದ, ಮಾರ್ಕ್ಸ್ ಹೆಚ್ಚು ಕಡಿಮೆ ಮಾಡೋದು, ಮತ್ತೇನೋ ಮಾಡೋದು, ಮತ್ತು ನಿಜವಾದ ಅಭ್ಯರ್ಥಿಗೆ ಅನ್ಯಾಯ ಮಾಡೋದು ಕೆಲಸಗಳು ಈ ಸಂದರ್ಭದಲ್ಲಿ ಆಗ್ತಾ ಇರ್ತಾವೆ ಅನ್ನುವಂಥದ್ದು. ಅದು ಆಗಿದೆ ಅನ್ನುವಂಥ ಆರೋಪಗಳು ಇವ್ರ ಮೇಲೆ ಅದಾವ. ನೋಡು ಏನಾಗ್ತದೆ. ಯಾಕಂತಂದ್ರೆ ಮುಖ್ಯವಾಗಿ ಇಲ್ಲೇ ಜ್ಞಾನೇಂದ್ರ ಗಂಗ್ವಾರ್ ಅವರು ಏನಪ್ಪ ಅಂತಂದ್ರೆ ಈ ವಿಷಯದಲ್ಲೇ, ಈ ಒಂದು ಪರೀಕ್ಷಾ ವಿಷಯದಲ್ಲೇ, ಅಂಕಗಳ ವಿಷಯದಲ್ಲೇ ಏನೋ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಅಭಿಪ್ರಾಯದ. ಇನ್ನು ಇಡೀ ಇದ್ದಿದ್ದು ಯಾವ ರೀತಿಯಾಗಿ ಇವ್ರದ್ದೆಲ್ಲ ಏನು ಗಳಿಸಿದ್ರೆ ಏನಿಲ್ಲ ಹುಡುಕಿ ತೆಗೆದ ಇವ್ರಿಗೆ ಏನಾದರೂ ಶಿಕ್ಷೆ ಸಿಗುವಂಗೆ ಆಗ್ತದನ ಅನ್ನುವಂಥದ್ದು ಮತ್ತು ಭಾಳ ಜನ ಬಯಸ್ತಾ ಇದ್ದಾರೆ. ಎಕ್ಸಾಮ್ ಕೊಡಿದಂಥ ವ್ಯಕ್ತಿಗಳು ಇದಾಗಬೇಕಪ್ಪ, ತನಿಖೆ ಆಗಬೇಕು, ತಪ್ಪಿಸಿದ್ರೆ ಶಿಕ್ಷೆ ಆಗಬೇಕು ಅನ್ನೋದು ಅವರೆಲ್ಲರ ಬಯಕೆ. ಏನು ಸ್ವಚ್ಛ ಆಗ್ತದಪ್ಪ KPSC ಪೂರ್ವ ಪ್ರಮಾಣದಲ್ಲೇ ನಮಗೆಲ್ಲರಿಗೂ ಒಂದು ಸ್ವತಂತ್ರ ಯಾವಾಗ ಸಿಗ್ತದೆ, ಸ್ವಂತ ಬರೆದು ಪಾಸ್ ಆಗುವಂಥದ್ದು ಅನ್ನೋದು ಈ ಎಲ್ಲ ಅಭ್ಯರ್ಥಿಗಳ, ಎಲ್ಲ ಯುವಕರ ಕನಸ. ನೋಡು ಅದನ್ನು ಈಗ. ಯಾಕಂದ್ರೆ UPSC ಸಹಿತ ಕಳಂಕ ತಗಲಿಕ್ಕತ್ತದ, ಅದು KPSC ಅಂತ ಐತೆ ಕಳಂಕ. ಆ ಕಳಂಕ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ಈ ಎಕ್ಸಾಮ್ ನೋಡೋದು ಅವ್ರು ಹೇಳಿಕೊಡುವಂಥ